ಜಮೀನಿಗೆ ಹೋಗ್ಬೇಕು ಅಂತಂದ್ರೂ ಕಷ್ಟನೇ. ಯಾಕಂತಂದ್ರೆ ರೋಡ್ಗಳು ಈ ಜನಗಳೆಲ್ಲ ನಮ್ಮನ್ನು ಬರೀ ಕೀಳಾಗಿ ನೋಡ್ತಾರೆ. ಆಳು ಕಾಳು ಯಾರೂ ಬರೋಲ್ಲ, ಒಂದಕ್ಕೂ ಯಾವುದಕ್ಕೂ ಬರೋಲ್ಲ ನಮ್ಗಳ್ಗೆ. ಇನ್ನು ಏನು ಮಾಡೋದು ಸರ್ ನಾವು ಅವಾಗ ಮದುವೆ ಮುಂಜೆಗೂ ಯಾರು ಕರೆಯಲ್ಲ, ಒಂದು ದೇವ್ರದ್ದು ಇಲ್ಲ, ಒಂದು ಎಡನು ಸಡನು ತಕತಾ ಇಲ್ಲ, ಪೂಜೆನೂ ತಕತಾ ಇಲ್ಲ, ಒಂದು ಊರು ಸರ್ದಿನೂ ತೆಗಿತಾ ಇಲ್ಲ. 16ರಿಂದನೂ 1 ರೂಪಾಯಿನೂ ನಮ್ಮ ಹತ್ರ ತಗೊಂಡಿಲ್ಲ. ಒಂದು ಯಾತಕ್ಕೂ ನಮ್ಮನ್ನು ಕರೆಯಲ್ಲ. ಒಂದು ಹಬ್ಬ ಮಾಡಿದ್ರೂ ಇಲ್ಲ, ಒಂದು ಇನ್ನೊಂದು ಮಾಡಿದ್ರೆ ಯಾವ್ದು ಮಾಡಿದ್ರೂ ಇಲ್ಲ. ನಾವು ಹೆಂಗೆ ತನ ಬಾಳಾಟ ಮಾಡಬೇಕು, ಯಾವಾಗ ಜೀವನ ಮಾಡಬೇಕು, ನಾವು ಯಾವ ರೀತಿ ಇರಬೇಕು ಊರಲ್ಲಿ? ಅಷ್ಟೊಂದು ನರ್ಕ. ಎಷ್ಟು ಅಂತ ತಡ್ಕೊಳಕ್ಕಾಗುತ್ತೆ? ಬರೀ ಮಕ್ಕಳು ಬೆಂಗಳೂರಲ್ಲವ್ರೆ, ಬರೀ ದಬ್ಬಾಳ್ಕ ಮೇಲೇ ಕೆಲಸ ಮಾಡ್ತಾ ಇರೋದು ಊರ ಯಜಮಾನ್ರುಗಳು ಮಾಡ್ತಾರೆ. ನನ್ನ ಮನೇಲಿ ನನ್ನ ತಮ್ಮನೇ ಕೂಡ ಅವನೇ ಭಾರಿ ಕಿರಿಕು. ತಮ್ಮನು ಪರಮೇಶನು ದೊಡ್ಡ ಯಜಮಾನ ಅನ್ನಿಸ್ಕೊಂಡನ ಪರಮೇಶ, ಅವನೇ ಭಾರಿ ಇದು ಮಾಡ್ತಾ ಇರೋದು ನಮ್ಗೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನಲ್ಲೂ ನಮ್ಗೆ ನ್ಯಾಯ ಸಿಕ್ಕಲ್ಲ. ಪೊಲೀಸ್ ಸ್ಟೇಷನಲ್ಲಿ ಮೊನ್ನೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ನಮ್ಗೆ. ಅವರೇನೇ ನಮ್ಮ ಮೇಲೆ ಬೀಳ್ತಾರೆ, ನಮ್ಮ ಮೇಲೇ ಪೊಲೀಸ್ನವರು. ಅಂತಂದ್ರಲ್ಲಿ ಯಾವ ರೀತಿ ನಾವು ಇದು ಮಾಡಬೇಕು? ಜೀವನ ಮಾಡೋದೇ ಕಷ್ಟ. ಈಗ ಸದ್ಯಕ್ಕೆ ನಾವು ಊರು ಬಿಟ್ಬಿಟ್ಟು ಹೋಗೋ ಪರಿಸ್ಥಿತಿ ನಮಗೆ ಇರೋದು. ಮನೆ ಕೋಡೆಲ್ಲ ಮನೆ ಉಂಟ್ಕೊಳ್ಳೋ ರೀತಿ ಅದ. ವಸ್ತಿ ಇನ್ನು ನೀರು ಬಿಡ್ತಾರಲ್ಲ ಸರ್, ಡ್ರೈನ್ ಇಲ್ಲ, ಬಿಡ್ತಾರಲ್ಲ ಎಲ್ಲ ಉಣ್ಣೆನ ಉಂಟ್ಗಳ ಈ ಸರಿ ಏನಾರ ಮಳೆಗಾಲ ಬಂದ್ರೆ ಉಂಟ್ಕೊಳ್ಳೇಬೋದು. ಆ ರೀತಿ ನಮ್ಗಳ್ಗೆ ಇರೋದು. ಚಂದ್ರು ಅಂತ ನಮ್ಮ ಬಾಮೈದ ಇದ್ದ ಸರ್ ನಮ್ಮ ಮನೇಲಿ. ಅದನ್ನ ಆಗ ನಮ್ಮ ಜಮೀನ 2 ಎಕರೆ ಜಮೀನ ಮಾರ್ಕೊಂಡಿದ್ದಾನೆ. ಪೋತಿ ಕಥ ಮಾಡಿಸ್ಕೊಂಡು ಹೋಗಿ ಮಾರ್ಕೊಂಡಿದ್ದಾನೆ ಸರ್. ಫೋರ್ಜರಿ ಮಾಡಿ ಮಾರ್ಕೊಂಡಿದ್ದಾಗ ಇವನು ನಾವು ಯಜಮಾನರಿಗೆ ದೂರು ಕೊಟ್ಟು ಇದ್ದಾಗ ಅವ್ರ ಹತ್ರನೂ ಬಗೆಹರಿದದಕ್ಕೆ ನಾವು ಕೋರ್ಟ್ಗೆ ಹೋದದಕ್ಕೆ ನಮ್ಮ ಬಿಟ್ಟು ಹೋಗೋನಲ್ಲ. ಕೋರ್ಟಲ್ಲಿ ನಮಗೆ ಆದೇಶ ಆಗಿದೆ, ಬಿಟ್ಟು ಹೋದ್ನಲ್ಲ ಅಂದ್ಬಿಟ್ಟು ಗ್ರಾಮದ ಯಜಮಾನರುಗಳು ನಮಗೆ ಬಹಿಷ್ಕಾರ ಹಾಕಿದ್ದಾರೆ. ಕೋರ್ಟ್ಗೆ ಹೋಗೋದ ಅಂತ ನಮ್ಮನ್ನು ಕೋರ್ಟ್ಗೆ ಹೋದ ಬಿಟ್ಟು ನಮ್ಮ ಗ್ರಾಮ ಬಿಟ್ಟು ಕೋರ್ಟ್ಗೆ ಹೋದ ಅನ್ನೋದಕ್ಕೆ ಬಹಿಷ್ಕಾರ ಹಾಕಿದ್ದಾರೆ. ಹಾಕಿ ಒಂದು 14 ಎಷ್ಟು ವರ್ಷ ಆಗಿದೆ? 17ರಲ್ಲಿ 2014ರಲ್ಲಿ ಇವತ್ತವರೆಗೂ ನಮಗೆ ಯಾವುದೇ ನಮ್ಮ ಮನೆ ಹತ್ರ ನೀರು ಬಿಟ್ಟು ನಮ್ಮ ಮನೆ ಬಾಗಿಲಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಗ್ರಾಮದಲ್ಲಿ ಒಂದು ಅಂಗಡಿ ಸಾಮಾನು ಕೊಡ್ತಾ ಇಲ್ಲ, ಒಂದು ಆಳು ಕಾಳು ಜಮೀನಿಗೆ ಬರ್ತಾ ಇಲ್ಲ. ಇದರಿಂದ ನಮ್ಗೆ ಹಾಲು ಪಾಲು ಇನ್ನೇನು ಅದಕ್ಕೂ ಫುಲ್ಲು ನಮಗೆ ಮನೆ ಹತ್ರ ಇರೋಕ್ಕೆ ಅವಕಾಶ ಇಲ್ಲ ಅಂತ ತೊಂದರೆ ಕೊಡ್ತಾ ಇದ್ದಾರೆ. ಇಷ್ಟೇ ಸ್ವಾಮಿ. ನಮಗೆ ಅವರು ದೂರು ಕೊಟ್ಟರು, ಅವರು ಕ್ರಮ ತಗೊಂಡಿಲ್ಲ ಸ್ವಾಮಿ. ಅವರು ಕ್ರಮ ತಗೊಂಡೇ ಇಲ್ಲ. ದೂರು ಕೊಟ್ಟರು, ನಮ್ಮ ಒಂದಲ್ಲಿ ಹಲವಾರು ಬಾರಿ ಕೊಟ್ಟಿದ್ದೀವಿ, ಇಲ್ಲಿವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ.